ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7:30 ಆಗೈತೆ ನೋಡ್ರಿ. ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು. ಈ ಕಡೆ ಬಿಸಿನೀರು ಕುಡಿಬೇಕಂತ ನೀರನ್ನು ಬಿಸಿ ಮಾಡಾಕಿಟ್ಟಿದ್ದೀನಿ. ಆ ಕಡೆ ಇದ್ರೆ ನಿನ್ನೆದ ಸಾಂಬಾರು ಇತ್ತಲ್ರಿ, ಕಟ್ಟಿನ ಸಾರು, ಅದನ್ನು ಬಿಸಿ ಮಾಡಾಕಿಟ್ಟಿದ್ದೀನಿ. ಅಂದರೆ ಒಂದು ಸಲ ಬಿಸಿ ಮಾಡಿ ಇಟ್ಬಿಟ್ರೆ ಹಾಳಾಗಂಗಿಲ್ಲ ರೀ, ಹಂಗೆ ಇಟ್ಬಿಟ್ರೆ ಹಾಳಾಗುತ್ತಲ್ಲ. ಹಾಗಾಗಿ ಇವತ್ತಿನ ದಿವಸ ಊಟ ಮಾಡಕ್ಕೆ ಬರುತ್ರಿ. ನಮ್ಮ ಕಡೆ ಎಲ್ಲರೂ ಕಟ್ಟಿನ ಸಾರು ಮಾಡಿದಾಗ 1-2 ದಿವಸ ಆದ್ರೂ ಊಟ ಮಾಡ್ತಾರೋ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ. ಇವತ್ತೊಂದು ದಿವಸ ಆಗುತ್ತಂತೇಳಿ ಈಗಿದ್ರೆ ಅದನ್ನು ಸಾರನ್ನು ಬಿಸಿ ಮಾಡಿಟ್ಟಿದ್ದೀನಿ. ಮತ್ತು ಈ ಕಡೆ ಅಷ್ಟು ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡಬೇಕ್ರಿ. ನಾಷ್ಟಕ್ಕೆ ಚೌಳಿಕಾಯಿ ಪಲ್ಯ ಚಪಾತಿ. ಇವತ್ತು ಅಂದು ಉಪವಾಸ ಇತ್ತಲ್ರಿ ಗುರುವಾರ, ಹಾಗಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನನೂ ಆಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲಸಿಟ್ಟಿದ್ದೀನಿ. ಮತ್ತು ನಾಯಿಗೂ ಬೇಕಲ್ರಿ ಚಪಾತಿ ಅಂತೇಳಿ ಸ್ವಲ್ಪ ಜಾಸ್ತಿ ಹಿಟ್ಟು ಕಲಸಿಟ್ಬಿಟ್ಟು ಇನ್ನಿದ್ರೆ ಚೌಳಿಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಆ್ಯಕ್ಚುಲಿ ನಾನು ಚೌಳಿಕಾಯಿ ಹುರಿದ್ಬಿಟ್ಟು ಪಲ್ಯ ಮಾಡೋಣಂತ ಅಂದ್ಕೊಂಡೆ, ಆದರೆ ಮನುಗೆ ಗ್ರೇವಿ ಥರ ಇದ್ದಿದ್ದು ಪಲ್ಯ ಮಾಡಿರಿ ಮಮ್ಮಿ ಅಂತಂದ. ಅದಕ್ಕಾಗಿ ಸ್ವಲ್ಪ ಚೌಳಿಕಾಯಿ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ಟು ಆ ರೀತಿ ಮಾಡಕ್ಕೆ ಬರೋದ್ರಿ. ಹುರಿದ್ಬಿಟ್ಟು ಮಾಡಿಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲ, ಅಂದ್ರೆ ಅದೇನು ಅಂತಾರಲ್ಲ ಆ ಥರ ಆಗುತ್ತೆ. ಅದಕ್ಕಾಗಿ ಕುದಿಸ್ಬಿಟ್ಟು ಮಾಡಿದಾಗ ಅದು ಟೇಸ್ಟ್ ಆಗುತ್ತಲ್ರಿ. ಅಂದರೆ ಕೆಲವೊಂದು ಪಲ್ಯಗಳಾಗಲಿ ಕೆಲವೊಂದು ಅಡಿಗೆಗಳಾಗಲಿ ಅದು ಕರೆಕ್ಟಾಗಿ ಮೆಥಡ್ ಒಳಗೆ ಮಾಡಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ ರೀ. ಹಾಗಾಗಿ ಉದುರು ಮಾಡಬೇಕಂದ್ರೆ ಸ್ವಲ್ಪ ಹುರಿದು ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ಮಾಡೋಕ್ಕೆ ಬರುತ್ತೆ. ಆದರೆ ಈ ಥರ ಗ್ರೇವಿ ಥರ ಮಾಡಬೇಕಂದಾಗ ಸ್ವಲ್ಪ ಚೌಳಿಕಾಯಿ ಕುದಿಸ್ಬಿಟ್ಟು ಮಾಡಿಬಿಟ್ಟಾಗನೇ ಅದು ಟೇಸ್ಟ್ ಬರುತ್ತಂತ ಚೌಳಿಕಾಯಿ ಕುದಿಸಾಕಿಟ್ಬಿಟ್ಟು ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ. ಕುಡಿಬೇಕಂತ ಜಾಸ್ತಿ ಬಿಸಿ ಆಗಿಬಿಟ್ಟಿದ್ದ, ಹಂಗಾಗಿ ಇನ್ನು ತಣ್ಣಗಾಗಲಿ ಅಂತ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ರೀ. ಅಂದರೆ ಅದು ಚೌಳಿಕಾಯಿ ಪಲ್ಯಕ್ಕೆ ಅದು ಗ್ರೇವಿ ಮಾಡ್ಕೊಳಕ್ಕೆ ಸ್ವಲ್ಪ ಟೊಮೆಟೊ ಪ್ಯೂರಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಟೊಮೆಟೊ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ. ಈ ರೀತಿ ಮಿಕ್ಸರ್ಗೆ ಹಾಕಿ ಅದು ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಅದು ಟೇಸ್ಟ್ ಬರುತ್ತೆ. ಮತ್ತು ಪಲ್ಯಕ್ಕೆ ಹಂಗೆ ಹಾಕಿಬಿಟ್ಟಾಗ ಏನಂತಲ್ಲ ಅದು ಸಪ್ಪಿ ಸಿಗ್ತಾ ಇರ್ತೈತಿ. ಆದಷ್ಟು ನಾನು ಎಲ್ಲ ಪಲ್ಯಗಳಿಗೆ ಇದೇ ರೀತಿ ಟೊಮೆಟೊನ ರುಬ್ಬಿಟ್ಟು ಹಾಕ್ತೀನಿ ರೀ. ಟೇಸ್ಟು ಬರುತ್ತೆ. ಮತ್ತು ಅದು ಪಲ್ಯದ ಹಾಕಿದಾಗ ಎತ್ತಿಟ್ಬಿಡ್ತಾರೆ, ಟೊಮೊಟೊ ತಿನ್ನಂಗಿಲ್ಲ ಅಂತೇಳಿ. ಹಾಗಾಗಿ ಈ ರೀತಿ ಮಾಡೋದು. ಈ ರೀತಿ ಪಲ್ಯ ಮಾಡಿದಾಗ ರೀ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ತಿನ್ಬೋದು. ಭಾಳ ಮಸ್ತ್ ಆಗುತ್ತೆ ರೀ. ಮನಗೊಂದು ಸಲ ಮಾಡಿಕೊಟ್ಟಿದ್ದೆ, ಅದನ್ನೇ ಇಷ್ಟ ಆಗೈತೆ, ಅದನ್ನೇ ಮಾಡಿರಿ ಮಮ್ಮಿ ಅಂತ ಅಂದ್ಕೂಡಲೇ ಅದನ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಒಗ್ಗರಣೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಅರಸಿನ ಪುಡಿ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಾಕತ್ತೀನಿ ರೀ. ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ರೂ ಟೇಸ್ಟ್ ಆಗುತ್ತೆ. ಆದರೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಹಾಗಾಗಿ ಖಾರದ ಪುಡಿನೇ ಹಾಕಾಕತ್ತಿದ್ದು. ಮಸಾಲೆ ಖಾರ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಬ್ಬಿಟ್ಟಿದ್ದ ಟೊಮೆಟೊ ಪ್ಯೂರಿ ಹಾಕಿ 1 ನಿಮಿಷ ಬೆನ್ಸ್ಕೋಬೇಕ್ರಿ. ಅಂದರೆ ಟೊಮೆಟೊ ಹಸಿ ವಾಸನೆ ಹೋಗಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಟೊಮೆಟೊ ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಅದು ಟೇಸ್ಟ್ ಬರುತ್ತೆ. ಬೆಲ್ಲ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಕುದಿಸಿಟ್ಟಿದ್ದ ಚೌಳಿಕಾಯಿ ಹಾಕಬೇಕಾಗುತ್ತೆ ರೀ. ಸ್ವಲ್ಪ ಚೌಳಿಕಾಯಿ ಮೆತ್ತಗಾಗಿನೇ ಕುದಿಸ್ಬೇಕ್ರಿ. ಒಂದು 80% ಕುದಿಸ್ಬೇಕು. ಈಗ ಕುದಿಸಿಟ್ಟಿದ್ದ ಚೌಳಿಕಾಯಿ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಮುಚ್ಚಿಡಬೇಕಾಗುತ್ತೆ. ಅಂದರೆ ಉಪ್ಪು ಖಾರ ಎಲ್ಲ ಚೌಳಿಕಾಯಿ ಹೀರ್ಕೋಬೇಕಲ್ಲ, ಹಾಗಾಗಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಶೇಂಗಾ ಪುಡಿ ಹಾಕ್ತಿದ್ರಿ. ಶೇಂಗಾ ಪುಡಿ ಹಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಕಾಯಿನ ರುಬ್ಬಿಟ್ಟಾದ್ರೂ ಹಾಕ್ಬೋದು. ಅಂದರೆ ಕೆಲವೊಬ್ರು ಅಂತೀರಿ ಏನೆಲ್ಲದಕ್ಕೂ ಶೇಂಗಾ ಪುಡಿ ಹಾಕ್ತೀರಿ ಅಂತೇಳಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಹಂಗೆ ನೋಡಿರಿ, ಎಲ್ಲದಕ್ಕೂ ಶೇಂಗಾ ಪುಡಿ ಜಾಸ್ತಿ ಬಳಸ್ತೀವಿ ನಾವು. ಅಂದರೆ ಕಾಯಿ ಹಾಕಕ್ಕೆ ಹೋಗಂಗಿಲ್ಲ ರೀ. ಅಂದರೆ ಕೊಬ್ಬರಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಶೇಂಗಾನ ಜಾಸ್ತಿ ಯೂಸ್ ಮಾಡೋದು. ಮತ್ತು ನಮ್ಮ ಕಡೆ ಎಲ್ಲ ಶೇಂಗಾನ ಜಾಸ್ತಿ ಬೆಳೀತಾರಲ್ರಿ, ಹಾಗಾಗಿ ಅದನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಕೊಬ್ಬರಿನ ರುಬ್ಬಿಟ್ಟಾದ್ರೂ ಹಾಕೋಬೋದು. ಅಂದರೆ ಹಸಿ ಕಾಯಿ ರೀ. ಈಗ ಇದ್ರ ಲಾಸ್ಟಿಗೆ ಶೇಂಗಾ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಒಣಗಿರೋ ಮೆಂತ್ಯ ಪಲ್ಯ ಹಾಕಿದ್ದೀನಿ ನೋಡಿರಿ. ಅಂದರೆ ಕೊತ್ತಂಬರಿ ಸೊಪ್ಪು ಇದ್ದಿದ್ದಿಲ್ಲ, ಮತ್ತು ಮೆಂತ್ಯ ಪಲ್ಯ ಹಾಕಿಬಿಟ್ರೆ ಟೇಸ್ಟೂ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ. ಒಣಗಿರೋ ಮೆಂತ್ಯ ಪಲ್ಯ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಟ್ಟು ಈಗ ಪಲ್ಯ ರೆಡಿಯಾಗೈತೆ ನೋಡಿರಿ. ಇನ್ನು ಚಪಾತಿ ಮಾಡೋ ಕೆಲಸ ಸ್ಟಾರ್ಟ್ ಆಯ್ತು ನೋಡಿರಿ. ಪಲ್ಯ ಒಂದು ರೆಡಿ ಆಗಿಬಿಟ್ರೆ ಚಪಾತಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ರೀ. ಆದರೆ ಪಲ್ಯ ರೆಡಿ ಆಗೋ ಮಟ್ಟನೇ ದೊಡ್ಡ ಕೆಲಸ ಅನಿಸುತ್ತೆ. ಅಂದರೆ ಏನು ಪಲ್ಯ ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಲ್ಲರಿಗೂ ಇಷ್ಟ ಆಗಬೇಕಲ್ಲ, ಅದೊಂದು ಯೋಚನೆ ಇರ್ತೈತೆ ಅಂದರೆ. ಹಾಗಾಗಿ ಅದೊಂದು ರೆಡಿ ಆಗಿಬಿಟ್ಟಂದ್ರೆ ಚಪಾತಿ ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ. ಎಲ್ಲ ಚಪಾತಿನೂ ಮಾಡಿ ಇಟ್ಬಿಟ್ಟೆ ರೀ. ಮತ್ತು ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಅದನ್ನೇ ಊಟ ಮಾಡ್ತಾರಂತೇಳಿ. ನಂದು ಇವತ್ತು ಉಪವಾಸ ಇತ್ತಿಲ್ಲ, ಚಹಾ ಕುಡಿಯೋಕೆ ಮನಸ್ಸಿದ್ದಿಲ್ಲ, ಮತ್ತು ಕಾಫಿ ಕುಡಿಯೋಕ್ಕೂ ಮನಸ್ಸಿದ್ದಿಲ್ಲ ರೀ. ಮತ್ತು ಸ್ವಲ್ಪ ನಂಗೆ ಜಾಸ್ತಿ ಹೀಟ್ ಆಗೈತಿ, ಹಾಗಾಗಿ ಜೀರಿಗೆ ನೀರನ್ನೇ ರೆಡಿ ಮಾಡ್ಕೊಂಡ್ಬಿಟ್ಟು ಕುಡಿಯಾಕಂತೀನಿ ನೋಡಿರಿ ಹೊರಗಡೆ.
ಮಸ್ತಾಗಿ ಗುಬ್ಬಚ್ಚಿನೂ ಇದ್ದು ಅವನ್ನ ನೋಡ್ಕೊಂತ ಅದನ್ನ ಜೀರಿಗೆ ನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಕೆಲಸ ಇರ್ತಾವಲ್ರಿ ಬಟ್ಟೆ ಅದು ಇದು ಅಂತೇಳಿ ಇವಾಗ ನಾ ಸ್ವಲ್ಪ ಟೈಮ್ ಸಿಕ್ಕಿರ್ತೈತಿ ಬೆಳಗಿನ ಜಾವ ರೀ. ಅಂದರೆ ಎಲ್ಲ ಗಡಿಬಿಡಿ ಮುಗಿದ್ಮೇಲೆ ರಿಲ್ಯಾಕ್ಸ್ ಆಗಿ ಕುಂತು ಒಂದು ಕಪ್ ಕಾಫಿ ಆಗಲಿ ಚಹಾ ಆಗಲಿ ಈ ರೀತಿ ಜೀರಿಗೆ ನೀರಾಗಲಿ ಕುಡಿದಾಗ ಮನ್ಸಿಗೆ ಒಂಥರ ನೆಮ್ಮದಿ ಅನ್ಸುತ್ತಲ್ರಿ. ಟೆನ್ಷನ್ ಸ್ವಲ್ಪ ಕಮ್ಮಿ ಅನಿಸುತ್ತೆ ಮತ್ತು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಬರುತ್ತೆ. ಈಗಿದ್ರೆ ಟೈಮ 11 ಗಂಟೆ ಆಗೈತೆ ನೋಡ್ರಿ. ನಿನ್ನೆನೇ ಆರ್ಡ್ರ್ ಹಾಕಿದ್ದು ಅಮೆಝಾನ್ ಒಳಗೆ ರೀ. ಇದನ್ನ ಏನಂತಾರಪ್ಪ ಅಂತಂದ್ರೆ ಕನ್ನಡದೊಳಗೆ ರೀ ಬಾದಾಮಿ ಅಂಟು ಅಂತಾರು, ಇಂಗ್ಲೀಷ್ ಒಳಗೆ ಗೋನ್ ಕತ್ತೇರ ಅಂತಾರು, ಮತ್ತೇನಂತಾರೆ ಅಂತೇಳಿ ಗೊತ್ತಿಲ್ಲ ರೀ ನನಗೆ. ನಾನು ಫಸ್ಟ್ ಟೈಮ್ ತರಿಸಿದ್ದು. ಇದು ಹೆಂಗೆ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಬಾಡಿ ಒಳಗಿನ ಹೀಟ್ ಕಮ್ಮಿ ಆಗುತ್ತೆ ಇದು ಯೂಸ್ ಮಾಡೋದ್ರಿಂದ ಅಂಥೇಳಿ ನಾನು ಇನ್ಸ್ಟಾಗ್ರಾಮ್ ಒಳಗೆ ನೋಡಿಬಿಟ್ಟು ತರಿಸಿದ್ದೀನಿ. ಇದು ಯಾವ ರೀತಿ ಯೂಸ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ರೀ. ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನೆಕ್ಸ್ಟ್ ಡೇ ಇದನ್ನ ಯೂಸ್ ಮಾಡಿ ನನಗೇನಾಗೈತೆ ಅಂಥೇಳಿ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ಏನೋ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟು ದುಡ್ಡು ವೇಸ್ಟ್ ಆಯ್ತು ಅಂತ ಅನ್ಸಾಕತ್ತಿತ್ತು ನನಗೆ. ಅಂದ್ರೆ ಅದು ಯೂಸ್ ಮಾಡಿದ್ಮೇಲೆ ರೀ ಇದು ಯಾವ ರೀತಿ ಯೂಸ್ ಮಾಡೋದು ನನಗೂ ಗೊತ್ತಿಲ್ಲ ರೀ. ಕೆಲವೊಂದು ವಿಡಿಯೋದೊಳಗೆ ನೋಡಿದ್ದು ಜ್ಯೂಸ್ ಒಳಗೆ ಹಾಕ್ಕೊಂಡು ಕುಡಿಬೇಕು, ಮತ್ತು ಇದು ಬೆಳಗ್ಗೆ ಎದ್ದು ಸಬ್ಜಾ ಸೀಡ್ಸ್ ಮತ್ತು ಇದು ಬಾದಾಮಿ ಗೋಂದು ನೆನೆಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಂತೇಳಿ. ಅದು ಕುಡಿದಾಗ ಏನಾಯ್ತಂತ ನಾಳೆ ಹೇಳ್ತೀನಿ ನಾನು. ಏನಂತಾರಲ್ಲ ಆ ರೀತಿ ಆಗ್ಬಿಟ್ಟು 1-2 ಅಥವಾ 3 ಅಷ್ಟೇ ಅದು ಬಾದಾಮಿ ಗೋಂದು ತೊಗೊಂಡ್ಬಿಟ್ಟು ಒಂದು ಸಲ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಾಕಿ ಇಟ್ಟಿದ್ದೆ ರೀ ನಾನು. ಅದು ಅಂದರೆ ಇದು 10-12 ತಾಸು ನೆನಿಬೇಕು ರೀ. ಪಟ್ಟಂತ ರೆಡಿ ಆಗಂಗಿಲ್ಲ ಇದು. ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡೋಕೆ ಬರುತ್ತೆ ಅಂತ ಅಂದಿದ್ರಲ್ಲ, ಹಾಗಾಗಿ ನಾನು ಈಗ ರೀ ನೆನೆಸಿಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಡೇ ಹೆಂಗಾಗುತ್ತೆ ಮತ್ತು ಯಾವ ರೀತಿ ಯೂಸ್ ಮಾಡ್ತಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಇನ್ನಿದ್ರೆ ಮೆಹಂದಿ ಹಚ್ಕೋಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ನಿನ್ನೆ ಕಲಿಸಿಟ್ಟಿದ್ದಲ್ಲ ಮೆಂತ್ಯ ಮತ್ತು ಚಹಾ ಪುಡಿ ಕರಿಬೇವು ಹಾಕಿ ಕುದಿಸ್ಬಿಟ್ಟು ಅದನ್ನ ಸೋಸಿ ಮೆಹಂದಿ ಪೌಡ್ರಿಗೆ ಹಾಕಿ ಕಲಿಸಿಟ್ಟಿದ್ದೆ ರೀ. ಈಗ ಟೈಮ್ 1:30 ಹಾಕಿ ಬಂದೈತೆ. ಹಚ್ಕೊಂಡ್ರೆ ಆಯಿತು. ಮತ್ತು 4-5 ಗಂಟೆಗೆ ತಲೆ ವಾಶ್ ಮಾಡ್ಕೊಳಕ್ಕೆ ಬರುತ್ತಂತೇಳಿ ಒಂದು ನಿಂಬೆಹಣ್ಣು ರಸನ ಹಾಕಿಬಿಟ್ಟು ಕಲಿಸ್ಬಿಟ್ಟು ಹಚ್ಕೊಂಡ್ಬಿಟ್ರೆ ಅದು ಏನಂತಾರೆ ಸ್ಕಿನ್ ಒಳಗೆ ರೀ ಸ್ವಲ್ಪ ಸಣ್ಣ ಗುಳ್ಳೆ ಆಗಲಿ ಮತ್ತು ಡ್ಯಾಂಡ್ರಫ್ ಆಗಲಿ ಆಗ್ತಿರ್ತಾವಲ್ಲ ತಲೆ ಒಳಗೆ, ಅದು ಕಮ್ಮಿ ಆಗೋತ್ರಿ. ಮತ್ತು ಕೆತ್ತನೂ ಬರ್ತಾ ಇರ್ತೈತಲ್ರಿ. ನಿಂಬೆಹಣ್ಣು ಹಾಕಿಬಿಟ್ರೆ ಅದು ಕಮ್ಮಿ ಆಗುತ್ತಂತ ನಾನು ಯಾವಾಗಲೂ ನಿಂಬೆಹಣ್ಣು ಹಾಕಿಬಿಟ್ಟನೆ ಹಚ್ಕೊಳ್ಳೋದು. ಫೈನಲಿ ತಲೆಗೆ ಮೆಹಂದಿ ಹಚ್ಕೊಂಡಿದ್ದು ಆಯ್ತು ನೋಡ್ರಿ. ಮನು ಹಚ್ಚಾನ ಇವತ್ತು ಮುಖಕ್ಕೆ ಬೆನ್ನಿಗೆ ಎಲ್ಲ ಕಡೆಯೂ ಹತ್ತೈತೆ ನೋಡ್ರಿ. ಫಸ್ಟ್ ಟೈಮ್ ಮೆಹಂದಿ ಹಚ್ಚಿದ್ದು ಮನು ರೀ. ಯಾವಾಗಲೂ ತನೂ ಹಚ್ತಿದ್ಲು. ಫಸ್ಟ್ ನಾನೇ ಹಚ್ಕೊತಿದ್ದೆ ಹೆಂಗೆ ಬರುತ್ತೆ ಹಂಗೆ. ಆದರೆ ಫಸ್ಟ್ ಟೈಮ್ ಮನು ಹಚ್ಚಿದ್ದು ಜಾಸ್ತಿ ಖುಷಿ ಆಗೈತೆ ನೋಡ್ರಿ. ಅಂದರೆ ಮಕ್ಕಳು ಹೊಸದಾಗಿ ಏನಾದರೂ ಒಂದು ಕೆಲಸ ಮಾಡಿದಾಗ ಖುಷಿ ಆಗುತ್ತಲ್ರಿ. ನನಗೂ ಹಾಗೆ ಖುಷಿ ಆಗಿತ್ತು. ಈಗ ರೀ ಟೈಮ್ 5:30 ಆಗೈತೆ ನೋಡ್ರಿ. ನಾನು ತಲೆಯೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಮತ್ತು ಹೊತ್ತು ಮುಳುಗುತ್ತಲ್ಲ ಇದನ್ನ ಒಂದಲ್ಗ ಸೊಪ್ಪನ್ನು ಹರಿದಿಡ್ಬೇಕಂತ ಇಡಾಕಂತೀನಿ ನೋಡ್ರಿ. ಇದ್ರದ್ದು ಬಜ್ಜಿ ಮಾಡ್ಬೇಕಂತೇಳಿ ಭಾಳ ದಿವಸದಿಂದ ಅನ್ಕೊಳಕತ್ತಿದ್ದೆ ಬಜ್ಜಿ ಮಾಡ್ಬೇಕಂತೇಳಿ. ಇವತ್ತು ಫೈನಲಿ ಮಾಡೋಣ ಇವತ್ತು ಸಂಜೆಕಂತ ಅದನ್ನ ಹರಿದಿಡೋಣಂತ ಇಡಾಕಂತೀನಿ ನೋಡ್ರಿ. ಒಂದು ಕಡ್ಡಿ ಹಚ್ಚಿದ್ದು ಎಷ್ಟೋ ಕೊನೆ ಬಂದೈತೆ ನೋಡ್ರಿ. ಮನೆ ಮುಂದೆ ಜಾಗ ಇದ್ರೆ ನೆಲ್ದಾಗ ಹಾಕ್ಬಿಟ್ರಂತೂ ಜಾಸ್ತಿ ಹಬ್ಬೋದ್ರಿ. ಜಾಗ ಇಲ್ಲ ಅಂದ್ರೂ ಈ ರೀತಿ ಒಂದು ಪಾಟ್ ಒಳಗೆ ಹಚ್ಬಿಟ್ರೆ ಬೇಕಂದಾಗ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ. ಮತ್ತು ನೀವು ಚಪಾತಿಗಾಗಲಿ ಮತ್ತು ಏನಂತಾರೆ ಬಜ್ಜಿಗಾಗಲಿ ಯೂಸ್ ಮಾಡ್ಕೋಬೋದು. ಮತ್ತು ಇದು ಹೆಲ್ತ್ ಬೆನಿಫಿಟ್ ಭಾಳ ಐತಂತ ಹೇಳ್ತಾರೆ. ಅಂದರೆ ಇದು ನಮ್ಮ ಕಡೆ ಅಷ್ಟೊಂದೇನು ಬಳಸಂಗಿಲ್ಲ ರೀ. ಅಲ್ಲಿ ಆ ಕಡೆ ಮಲೆನಾಡು ಸೈಡತ್ತು ಸ್ವಲ್ಪ ಜಾಸ್ತಿ ಬಳಸ್ತಾರಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನೋಡಿದ್ದೀನಿ ಅಷ್ಟೇ ರೀ. ಅಂದರೆ ಯೂಟ್ಯೂಬ್ ಒಳಗೆ ತೋರಿಸ್ತಾರಲ್ರಿ ಮಲೆನಾಡು ಸೈಡೆಲ್ಲ ಇದ್ರದ್ದು ತಂಬುಳಿ ಮಾಡಿ ಊಟ ಮಾಡ್ತಾರೆ. ಭಾಳ ಮಸ್ತ್ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಬೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನ ಹಚ್ಚಿದ್ದು ಮತ್ತು ಯೂಸ್ ಮಾಡಾಕತ್ತಿದ್ದು ನೋಡ್ರಿ. ಫಸ್ಟ್ ಟೈಮ್ ನಾನು ಹಂಗೆ ತಿಂತಿದ್ದೆ. ಬೆಳಗ್ಗೆ ಎದ್ದು ಕೂಡಲೇ 1-2-3 ಎಲೆನ ಉಪ್ಪು ಹಾಕಿಬಿಟ್ಟು ಇವತ್ತು ಅದ್ರದ್ದು ಬಜ್ಜಿ ಮಾಡ್ಬೇಕಂತ ರೆಡಿ ಅಂದರೆ ಹರ್ಕೊಂಡ್ಬಿಟ್ಟು ಒಯ್ಗಿಡಾಕಂತೀನಿ ನೋಡ್ರಿ. ಅಂದರೆ ಹೊತ್ತು ಮುಳುಗಿದ ಮೇಲೆ ಹರಿಬಾರ್ದು ಅಂತಾರೆ ನಮ್ಮ ಕಡೆ ರೀ. ಹಾಗಾಗಿ ಹೊತ್ತು ಮುಳುಗೋಕ್ಕಿಂತ ಮುಂಚೆನೇ ಹರಿದ್ಬಿಟ್ಟು ಎತ್ತಿಟ್ಟಿದ್ದೆ ರೀ. ಇದನ್ನ ಬಳಸಿಬಿಟ್ಟು ಆರೋಗ್ಯನೂ ಮಾಡ್ತಾರಂತಾರೆ. ನಾನು ಕೇಳಿದ್ದೀನಿ ರೀ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಸ್ಟೋರ್ ಮಾಡ್ಬೇಕಂತೇಳಿ. ಇಲ್ಲಿ ಅಡುಗೆ ಮನೆಯೊಳಗೆ ಸ್ವಲ್ಪ ಅದು ಲೈಟಿಂಗ್ ಹತ್ತೋದು ಅಂದರೆ ಲೈಟ್ ಹತ್ತೋದು ಆರೋದು ಮಾಡಾಕತ್ತಿತ್ತ. ಅದನ್ನೇ ನೋಡಾಕತ್ತಿದ್ರು ನಮ್ಮ ಮನೆಯವರು. ಈಗಿದ್ರೆ ನಾನು ಬಜ್ಜಿ ಮಾಡ್ಬೇಕಂತ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಕಡ್ಲಿ ಹಿಟ್ಟು ತೊಗೊಂಡ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ರೀ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಂತೀನಿ. ಅಜ್ವೈನ ಬಳಸಕ್ಕೆ ಹೋಗಂಗಿಲ್ಲ ರೀ. ಯಾಕೆಂದ್ರೆ ಇದು ಅಜ್ವೈನ ಫ್ಲೇವರ್ ಇರುತ್ತಲ್ಲ ಎಲೆ ರೀ. ಅಜ್ವೈನ ಎಲೆನೂ ಅಂತಾರು ಒಂದಲ್ಗಾನು ಅಂತಾರು. ನಾನು ಯೂಟ್ಯೂಬಿಂದನೇ ನೋಡಿಬಿಟ್ಟು ತಿಳ್ಕೊಂಡಿದ್ದೆ ಅಷ್ಟೇ ರೀ. ಈಗ ಅದನ್ನ ಎಲೆನ ಎಲ್ಲ ತೆಗೆದ್ಬಿಟ್ಟು ತೊಳೆದು ಎತ್ತಿಟ್ಟಿದ್ದೀನಿ ರೀ. ಈ ಕಡೆ ಹಿಟ್ಟನ್ನೂ ಕಲ್ಸಾಕಂತೀನಿ ನೋಡಿರಿ. ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ.
ಖಾರದ ಪುಡಿ ಹಾಕಿಬಿಟ್ಟು ಈ ರೀತಿ ಕಲಿಸ್ಬಿಟ್ಟು ಇಡಬೇಕಾಗುತ್ತೆ ರೀ. ಒಂದು 2 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಸೋಡಾದು ಹಾಕಕ್ಕೆ ಹೋಗಬಾರ್ದು. ಸೋಡಾ ಹಾಕಿಬಿಟ್ರೆ ಏನಾಯ್ತಲ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೋತೈತಿ. ಹಾಗಾಗಿ ಈಗ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿರಿ. ಎಣ್ಣೆ ಬಿಸಿ ಆದಮೇಲೆ ಅದು ಒಂದಲ್ಗ ಎಲೆ ತೊಗೊಂಬಿಟ್ಟು ಕಡ್ಲೆ ಹಿಟ್ಟೊಳಗೆ ಎದ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ರೀ. ಈ ರೀತಿ ಫ್ರೈ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತಾವೆ ರೀ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಇಷ್ಟ ಆಗ್ತಾವಿಲ್ಲ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಎಲ್ಲರಿಗೂ ಇಷ್ಟ ಅದು, ಇಷ್ಟಪಟ್ಟು ತಿಂದರು. ಹಿಂಗೆ ಮಾಡ್ತಾ ಇದ್ದಂಗೆ ಈ ಕಡೆ ಖಾಲಿ ಆಗ್ತಾಯಿದ್ದು. ಅಷ್ಟು ಮಸ್ತಾಗಿದ್ದು ನೋಡಿರಿ. 2 ರೀತಿ ಒಳಗೆ ಮಾಡ್ಕೋಬೋದು. ಅಂದರೆ ಈ ರೀತಿ ಬರೀ ನಾವು ಎಲೆನ ತೊಗೊಂಡ್ಬಿಟ್ಟು ಹಿಟ್ಟೊಳಗೆ ಡಿಪ್ ಮಾಡಿ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಅವನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿನೂ ಕಟ್ ಮಾಡಿಬಿಟ್ಟು ನಾವು ಹೆಂಗೆ ಪಾಲಕ್ ಬಜ್ಜಿ ಅದು ಮಾಡ್ಕೊತೀವಲ್ರಿ ಆ ರೀತಿನೂ ಮಾಡ್ಕೋಬೋದು. 2 ಟೇಸ್ಟ್ ಆಗ್ತಾವೆ ನೋಡಿರಿ. ಇವತ್ತು ನಾನು 2 ರೀತಿ ಒಳಗೆ ಬಜ್ಜಿ ಮಾಡಿದ್ದೆ ರೀ. ಭಾಳ ಮಸ್ತಾಗಿದ್ದು. ಎಲ್ಲನೂ ಅಷ್ಟೇ ರೀ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಎಲೆನ ತೊಗೊಂಡ್ಬಿಟ್ಟು ಈ ರೀತಿ ಕಡ್ಲೆ ಹಿಟ್ಟೊಳಗೆ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡ್ರಾಯ್ತು. ಮಸ್ತಾಗಿನೂ ಬರ್ತಾವೆ ರೀ. ಮತ್ತು ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳಂಗಿಲ್ಲ ರೀ. ಮತ್ತು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಭಾಳ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಅದು ಬಿಡ ಮುಂದಾಗ ಎಲ್ಲ ಹಿಂಗೆ ಏನಂತಾರು ಹನಿ ಹನಿ ಬೀಳ್ತಾ ಇರ್ತಿದ್ರಿ. ಫ್ರೈ ಮಾಡೋಕ್ಕೂ ಸರಿಯಾಗಿ ಬರೋಂಗಿಲ್ಲ. ಅದು ಸರಿಯಾಗಿ ಕೋಟ್ ಆಗೋ ಥರ ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಬರೀ ಒಂದಲ್ಗ ಎಲೆ ಬಸ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡ್ಕೊಂಡೆ ರೀ. ನೆಕ್ಸ್ಟ್ ಇದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಒಂದಲ್ಗ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಹಾಕಿ ಮತ್ತೊಂದು ಚೂರು ಉಪ್ಪು ಮತ್ತು ಖಾರ ಪುಡಿ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ರಾಯ್ತು. ಸೇಮ್ ಉಳ್ಳಾಗಡ್ಡಿ ಬಜ್ಜಿ ಯಾವ ರೀತಿ ಅನಿಸ್ತಾವಲ್ರಿ. ಅಂದರೆ ನಾವು ಹೊರಗಡೆ ತೊಗೊಂಡಾಗಲಿ ಮನ್ಯಾಗ ಮಾಡಿದಾಗಲಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀವಲ್ರಿ ಅದೇ ಟೇಸ್ಟ್ ಬರ್ತಾವೆ. ಮತ್ತು ಬಿಸಿ ಬಿಸಿ ತಿಂದಾಗ ಇನ್ನೂ ಜಾಸ್ತಿ ಟೇಸ್ಟ್ ಆಗ್ತಾವೆ ನೋಡಿರಿ. ಸ್ವಲ್ಪ ತಣ್ಣಗಾದ್ಮೇಲೆ ಮೆತ್ತಗೆ ಆಗ್ತಾವೆ. ಯಾಕಂದ್ರೆ ಅದು ಒಂದಲ್ಗ ಸೊಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಬಿಸಿ ಬಿಸಿದ ತಿನ್ಬೇಕು ನೋಡಿರಿ. ಭಾಳ ಮಸ್ತ್ ಹತ್ತವು. ಈ ರೀತಿ ಅದನ್ನೆಲ್ಲ ಹಾಕಿಬಿಟ್ಟು ಕಲಿಸ್ಬಿಟ್ಟು ಉಳ್ಳಾಗಡ್ಡಿ ಬಜ್ಜಿ ಯಾವ ರೀತಿ ಬಿಟ್ಕೊತೀವಲ್ರಿ ಫ್ರೈ ಮಾಡ್ಕೊತೀವಲ್ಲ ಅದೇ ರೀತಿ ಅದನ್ನ ಬಿಟ್ಬಿಟ್ಟು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಬಜ್ಜಿ ತಿಂದ್ಬಿಟ್ಟು ತೋರ್ಸಾಕತ್ತಿದ್ದೆ ಎಷ್ಟು ಮಸ್ತಾಗಿ ಬಂದಾವೆ ಒಳಗೂ ರೀ. ನೀಟಾಗಿ ಬೆಂದಿದ್ದು ಮತ್ತು ಅಷ್ಟೇ ರುಚಿನೂ ಆಗಿದ್ದು ನೋಡಿರಿ. ಈಗಿದ್ರೆ ಅದು ಏನು ಹಿಟ್ಟು ಕಲಿಸಿದ್ದೆ ಅಲ್ಲ ಒಂದಲ್ಗ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಹಾಕ್ಬಿಟ್ಟು ಅವನು ಬಜ್ಜಿ ರೆಡಿ ಮಾಡ್ಕೊಂಡೆ ನೋಡಿರಿ. ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದಿದ್ದು. ಟೇಸ್ಟ್ನೂ ಭಾಳ ಮಸ್ತಾಗಿದ್ದು. ಹಂಗೆ ಮಾಡ್ತಾ ಇದ್ದಂಗೆ ನಾನು ಒಂದು ಸ್ವಲ್ಪ ತಿನ್ಕೊಂಡ್ಬಿಟ್ಟೆ ರೀ. ಈಗಿದ್ರೆ ಹೋಳ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಿನ್ನೆ ಮಾಡಿದ್ದು ಸಾಂಬಾರು ಇತ್ತಲ್ಲ, ಕಟ್ಟಿನ ಸಾರು, ಅನ್ನ ಮಾಡಿದೆ ಬಿಸಿದು. ಇನ್ನು ಮತ್ತು ಸ್ವಲ್ಪ ಬಜ್ಜಿನೂ ಮಾಡಿದೆ. ಸ್ವಲ್ಪ ಹೋಳ್ಗೆ ಮಾಡಿಬಿಟ್ರೆ ಆಯಿತು, ರಾತ್ರಿ ಊಟಕ್ಕೆ ಆಗುತ್ತಂತ ಹೋಳ್ಗೆ ಮಾಡಾಕಂತೀನಿ ನೋಡಿರಿ. ಬಿಸಿ ಬಿಸಿ ಹೋಳ್ಗೆ ಮತ್ತು ಸ್ವಲ್ಪ ಬಿಸಿ ಅನ್ನ ಇಟ್ಬಿಟ್ರೆ ಆಗುತ್ತೆ. ಏನೋ ಸ್ವೀಟ್ ಮಾಡೋಕೆ ಹೋಗಲಿಲ್ಲ ರೀ. ಇದನ್ನೇ ಐತಿ ಮತ್ತು ಅದನ್ನ ಹಂಗೆ ಇಟ್ಬಿಟ್ಟು ಮತ್ತೇನು ಮಾಡೋದು ಬ್ಯಾಡ ಬಿಡು ಅಂತ ಹೋಳ್ಗೆನೇ ಮಾಡಾಕಂತೀನಿ ನೋಡಿರಿ. ಇನ್ನೊಂದು 4 ಹೋಳ್ಗೆ ಅಷ್ಟೇ ಇತ್ತು. ಅಂದರೆ ಸ್ವಲ್ಪ ಹಾಕಿದ್ದಲ್ಲ ಬ್ಯಾಳಿ, ಹಂಗಾಗಿ ಒಂದು 4 ಹೋಳ್ಗೆ ಆಗಿದ್ದು ರೀ. ಅಷ್ಟು ಮಾಡಿಬಿಟ್ರಾಯ್ತು ಅಂಥೇಳಿ ಮಾಡ್ಕೊಳಕಂತೀನಿ ನೋಡಿರಿ. ಏನಕ್ಕ ದಿನ ಹೋಳ್ಗೆ ತಿಂತೀರಿ ಬೇಸರ ಆಗಂಗಿಲ್ಲ ಏನಂತ ಹೇಳಿ ನಿನ್ನೆ ಮಧ್ಯಾಹ್ನ ಒಂದು ಟೈಮ್ ತಿಂದಿದ್ದು ಮತ್ತು ಸಂಜೆ ಮುಂದಾಗ ಒಂದು ತಿಂದಿದ್ದು. ಇವಾಗ ಒಂದು ತಿಂದುಬಿಟ್ರೆ ಆಗುತ್ತೆ ನೋಡಿರಿ. ಇಡೀ ದಿವಸ ಉಪವಾಸ ಇತ್ತಲ್ಲ, ನಾನು ಇವತ್ತು ಏನು ತಿನ್ನಕ್ಕೆ ಹೋಗಿತ್ತಿಲ್ಲ ರೀ. ಇನ್ನು ಮತ್ತೆ ಸ್ವೀಟ್ ಏನು ಮಾಡೋದು ಬಿಡಪ್ಪ, ಇದನ್ನೇ ಹೂರ್ಣ ಐತಿ ಅದನ್ನೇ ಮಾಡಿಬಿಟ್ರಾಯ್ತಂತ ಮಾಡಾಕಂತೀನಿ ನೋಡಿರಿ. ಬಿಸಿ ಹೋಳ್ಗೆ ಒಂದು ಹೋಳ್ಗೆ ಮತ್ತು ಮೇಲೆ ಅನ್ನ ಸಾರ ಊಟ ಮಾಡಿಬಿಟ್ರೆ ಆಗುತ್ತೆ. ಮತ್ತು ಇನ್ನೇನು ಮಾಡೋದಂತ ಇದನ್ನ ರೆಡಿ ಮಾಡಾಕಂತೀನಿ ನೋಡಿರಿ. ಅಡುಗೆ ಮಾಡೋಕ್ಕೆ ಬೇಸರ ಬಂದಾಗ ಏನಿರುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿಬಿಡೋದು ಅಷ್ಟೇ ರೀ. ಈಗಿದ್ರೆ ಅಡುಗೆ ಮುಗಿಸ್ಬಿಟ್ಟು ಊಟ ಮಾಡ್ಬೇಕು ನೋಡಿರಿ. ನನಗೂ ಹಸಿವಾಗಿತ್ತು. ಟೈಮ್ 7:30 ಆಗಿತ್ತು. ಇನ್ನು ಅಡುಗೆ ಮಾಡಿ ಊಟ ಮಾಡ್ಬೇಕಂತ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟನೂ ಸ್ಟಾರ್ಟ್ ಮಾಡಬೇಕು ರೀ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.